ನಮಸ್ಕಾರ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಬನ್ನಿ ಸ್ನೇಹಿತರೆ, ಇವತ್ತು ನೋಡಿ ಸ್ನೇಹಿತರೆ, ಬಿಳಿ ಕೂದಲಿಗೆ ನ್ಯಾಚುರಲ್ ಆಗಿ ನಿಮಗೆ ತುಂಬಾ ಕಪ್ಪು ಮಾಡುವಂಥದ್ದು ಬೇಕಂದರೆ ಈ ವಿಡಿಯೋ ಖಂಡಿತವಾಗಿ ಪೂರ್ತಿ ಸ್ಕಿಪ್ ಮಾಡದೆ ನೋಡ್ಬೋದು. ನ್ಯಾಚುರಲ್ ಆಗಿ ನಿಮ್ಮ ಕೂದಲಿಗೆ ಕಪ್ಪು ಮಾಡುವಂಥ ಶಕ್ತಿ ಸಿಗುವಂಥ ಈ ಹೇರ್ ಪ್ಯಾಕ್ ನೋಡಿ. ಹಾಗಾದರೆ ನಾವು ಏನು ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡ್ಬೋದು. ಇವಾಗ ನೋಡಿ ಸ್ನೇಹಿತರೆ, ಸೀಬೆ ಹಣ್ಣಿನ ಎಲೆ ಇರುತ್ತಲ್ವ, ಸೀಬೆ ಹಣ್ಣಿನ ಎಲೆಯಲ್ಲಿ ನಮಗೆ ತುಂಬಾ ಗುಣಮಟ್ಟ ಶಕ್ತಿ ಸಿಗುವಂಥ ಹೇರ್ ಪ್ಯಾಕ್ ಅನ್ಬೋದು. ಹಾಗಾಗಿ ನಾನು ಸೀಬೆ ಹಣ್ಣಿನ ಎಲೆ ತೊಗೊಂಡಿದ್ದೀನಿ. ಅದರಿಂದ ಚೆನ್ನಾಗಿ ಈ ರೀತಿ ಎಲೆ ವಾಶ್ ಮಾಡ್ಕೊಂಡು ತೊಗೋಬೇಕು. ಇವಾಗ ನೋಡಿ ಒಂದೊಂದೇ ಎಲೆ ರೀತಿ ಕಡ್ಕೊಂಡು ತೊಗೊಳ್ತಾ ಇದ್ದೀನಿ. ನೀವು ಕೂಡ ಈ ಥರನೇ ಎಲೆಗಳು ತೊಗೋಬೇಕಾಗುತ್ತೆ. ನಿಮ್ಮ ಮನೆ ಹತ್ತಿರ ಇದ್ದರೆ ಖಂಡಿತವಾಗಿ ತೊಗೊಂಡು ಈ ರೀತಿ ಹೇರ್ ಪ್ಯಾಕ್ ಟ್ರೈ ಮಾಡಿ ನೋಡ್ಬೋದು. ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ಕೆಮಿಕಲ್ ಬಳಸೋದಕ್ಕಿಂತ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕು ನೀವು ಬಳಸ್ಬೋದು. ಇವಾಗ ನೋಡಿ ನಾನು ಎಲ್ಲನೂ ಕೂಡ ಎಲೆ ಈ ರೀತಿ ಕಡ್ಕೊಂಡು ತೊಗೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೊಂಡು ತೊಗೊಂಡ್ಬಿಡಿ. ಆಮೇಲೆ ಏನು ಮಾಡಬೇಕಂದ್ರೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಲ್ಲೇ ಹಾಕ್ಕೊಳ್ಳೋಣ. ಮತ್ತು ₹1 ಕೂಡ ಖರ್ಚು ಮಾಡುವಂಥದ್ದು ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ. ನೀವು ಎಷ್ಟೆಲ್ಲ ದುಡ್ಡು ಮಾಡಿ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ಹಚ್ತೀರಾ, ಆ ಥರ ಮಾಡೋ ಬದಲಾಗಿ ಈ ಥರ ನೋಡಿ ₹1 ಕೂಡ ಖರ್ಚಿಲ್ಲದೆ ಮಾಡುವಂಥ ಹೇರ್ ಪ್ಯಾಕು ಖಂಡಿತವಾಗಿ ಟ್ರೈ ಮಾಡ್ಬೋದು. ಹಾಗೆ ನಾನು ಸ್ವಲ್ಪ ಈ ಕಡೆ ಮೆಹಂದಿ ಎಲೆ ತೊಗೊಂಡಿದ್ದೀನಿ. ಮೆಹಂದಿ ಎಲೆ ಕೂಡ ಚೆನ್ನಾಗಿ ಈ ರೀತಿ ವಾಶ್ ಮಾಡ್ಕೊಂಡು ತೊಗೋಬೇಕು. ನೋಡಿ ಇದನ್ನು ಕೂಡ ಚೆನ್ನಾಗಿ ವಾಶ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇದನ್ನು ಕೂಡ ಎಲೆ ಮಾತ್ರ ತೊಗೋಬೇಕು. ಇವಾಗ ಇದು ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಕೂದಲು ಎಷ್ಟು ಇದೆ, ದಟ್ಟವಾಗಿದೆಯಾ ಸ್ವಲ್ಪ ಇದೆ ಅಂತ ಅದರ ಅಳತೆ ನೋಡಿ. ನಮ್ಮ ಕೂದಲಿಗೆ ಎಷ್ಟು ಬೇಕಾಗುತ್ತೆ ಅದರ ಮೇಲೆ ನಾವು ಈ ರೀತಿ ಮೆಹಂದಿ ಪ್ಯಾಕ್ ರೆಡಿ ಮಾಡ್ಕೋಬೇಕಾಗುತ್ತೆ. ಇವಾಗ ಇದು ನಾನು ಇಷ್ಟೇ ಹಾಕ್ಕೊಂಡು ಮೆಹಂದಿ ಪ್ಯಾಕ್ ರೆಡಿ ಆಗೋದಿಲ್ಲ. ಇದಕ್ಕೆ ಇನ್ನೊಂದು ಸ್ವಲ್ಪ ಬಾಕಿ ಇರೋದು ಏನಂದರೆ ಲಿಂಬೆ ಹಣ್ಣಿನ ರಸ ಬೇಕಾಗುತ್ತೆ. ನಾನು ಅರ್ಧದಷ್ಟು ಲಿಂಬೆ ಹಣ್ಣು ತೊಗೊಂಡಿದ್ದೀನಿ ನೋಡಿ. ಇವಾಗ ಇದು ಕೂಡ ಸ್ವಲ್ಪ ಬೀಜ ಇರುತ್ತಲ್ಲ ಒಳಗಡೆ, ಬೀಜ ಎಲ್ಲನೂ ಕೂಡ ತೆಗಿಬೇಕು. ಸ್ವಲ್ಪ ಕೂಡ ಬೀಜ ಇರಬಾರ್ದು. ಈ ಲಿಂಬೆಹಣ್ಣಿನ ಹಾಕುವಂಥ ಅವಶ್ಯಕತೆ ಏನಕ್ಕಪ್ಪ ಅಂದರೆ ನಮ್ಮ ತಲೆಯಲ್ಲಿ ಹೊಟ್ಟಿರಲಿ ಮತ್ತು ನಮ್ಮ ತಲೆ ಡ್ಯಾಂಡ್ರಫು, ಹುಣ್ಣು ಏನೇ ಇದ್ದರೂ ಕೂಡ ಇದರಿಂದ ನಮ್ಮ ಕೂದಲಿಗೆ ಒಳ್ಳೆಯದೆಲ್ಲ ಶಕ್ತಿ ಸಿಗ್ತಾ ಹೋಗುತ್ತೆ. ನಮ್ಮ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ, ನಮ್ಮ ಹುಣ್ಣು ಕೂಡ ತಲೆಯಲ್ಲಿರುವಂಥದ್ದು ಕಡಿಮೆ ಆಗ್ತಾ ಬರುತ್ತೆ. ಇವಾಗ ನೋಡಿ ಇದರಲ್ಲಿ ರಸ ಪೂರ್ತಿ ಹಿಂಡ್ಕೋಬೇಕು. ಸ್ವಲ್ಪ ಕೂಡ ಬಿಡಬೇಡಿ, ಅಷ್ಟು ರಸ ಎಲ್ಲ ಹಿಂಡ್ಕೊಂಡ್ಬಿಡಿ. ನೀವು ಒಂದು ಪೂರ್ತಿ ಲಿಂಬೆಹಣ್ಣು ಹಿಂಡಿದ್ರೂ ಕೂಡ ಪರವಾಗಿಲ್ಲ, ನಡೆಯುತ್ತೆ. ನಾನು ಅರ್ಧದಷ್ಟು ಹಿಂಡ್ತಾ ಇದ್ದೀನಿ. ನಿಮ್ಗೆ ಬೇಕಾದರೆ ಪೂರ್ತಿ ಲಿಂಬೆಹಣ್ಣಿನ ರಸ ಹಿಂಡ್ಕೋಬೋದು. ಇದರಿಂದ ನಮಗೆ ಒಳ್ಳೆ ರಿಸಲ್ಟ್ ಸಿಗುವಂಥದ್ದು. ಲಿಂಬೆಹಣ್ಣು ಖಂಡಿತವಾಗಿ ಹಾಕಲೇಬೇಕು. ಲಿಂಬೆಹಣ್ಣು ಹಾಕಿದ್ರೆ ನಮಗೆ ನ್ಯಾಚುರಲ್ ಆಗಿರುವಂಥ ಕಲರ್ ರೆಡಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇವಾಗ ನಾನು ಇದೇನು ಮಾಡ್ತೀನಿ ಅಂದರೆ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಸ್ನೇಹಿತರೆ. ಇದು ಮಿಕ್ಸಿ ಮಾಡೋದಕ್ಕೆ ನನಗೆ ಮುಚ್ಚಳ ಮುಚ್ಕೊಂಡು ಮಿಕ್ಸಿ ಮಾಡ್ತಾಯಿದ್ದೀನಿ. ಸ್ವಲ್ಪ ನೋಡಿ ಈ ರೀತಿ ಮಿಕ್ಸಿ ಮಾಡ್ಕೊಂಡು ಬಂದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡ್ಕೋಬೇಕು. ಪೂರ್ತಿ ಪೇಸ್ಟ್ ರುಬ್ಕೊಂಡು ಬರಬೇಕಾಗತ್ತೆ. ಪೇಸ್ಟ್ ರುಬ್ಕೊಂಡು ಬಂದಿದ್ದೀನಿ ನಾನು ಆ ಕಡೆ. ಆಮೇಲೆ ಈ ಕಡೆ ಒಂದು ಕಬ್ಬಿಣದ ಬಾಣಲಿ ತೊಗೊಳ್ಳಿ ಸ್ನೇಹಿತರೆ. ಕಬ್ಬಿಣದ ಬಾಣಲಿಯಲ್ಲಿ ಕಬ್ಬಿಣದ ಅಂಶ ಬಿಟ್ಕೊಳ್ಳುವಂಥ ಕಬ್ಬಿಣದ ಶಕ್ತಿ ಇರುತ್ತೆ. ಅದಕ್ಕೋಸ್ಕರ ನಾನು ಕಬ್ಬಿಣದ ಬಾಣಲಿ ತೊಗೊಂಡಿದ್ದೀನಿ. ಇವಾಗ ರುಬ್ಬಿರೋಂಥ ಪೇಸ್ಟ್ ನೋಡಿ ಎಷ್ಟಾಗಿರೋದು. ಈ ಪೇಸ್ಟ್ ಕೂಡ ಇದರಲ್ಲಿ ಹಾಕ್ಕೊಂಡು ಬಿಡೋಣ. ಇವಾಗ ಇದು ಹಾಕ್ಕೊಂಡಿರ್ತೀವಲ್ಲ ಪೇಸ್ಟು ಕಬ್ಬಿಣದ ಬಾಣಲಿಯಲ್ಲಿ ಎಲ್ಲ ಕಡೆ ಚೆನ್ನಾಗಿ ರೀತಿ ಅಗಲವಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ರೀತಿ ನೀವು ಬೇಕಾದರೆ ಇದರಲ್ಲಿ ಸ್ವಲ್ಪ ಮೆಹಂದಿ ಕೂಡ ಕಲಿಸ್ಕೋಬೋದು. ನಾವು ಹೀನಾ ಮೆಹಂದಿ ಆಗಲಿ ಮತ್ತು ನೀಪುರ್ ಮೆಹಂದಿ ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೋಬೋದು. ಅದೇನು ಹಾಕುವಂಥದ್ದು ಏನು ಅವಶ್ಯಕತೆ ಕೂಡ ಇಲ್ಲ, ಇದ್ದರೆ ಹಾಕ್ಕೋಬೋದು ನೀವು. ಇವಾಗ ನೋಡಿ ನಾನು ಇದು ಹಾಗೆ ಕಲಸಿ ಇಡ್ತಾ ಇದ್ದೀನಿ. ಒಂದೇ ಒಂದು ರಾತ್ರಿ ಇಡಿ. ಒಂದೇ ರಾತ್ರಿಯಲ್ಲಿ ನಿಮ್ಗೆ ಎಷ್ಟು ನ್ಯಾಚುರಲ್ ಆಗಿರುವಂಥ ಕಲರ್ ರೆಡಿ ಆಗುತ್ತೆ ಅಂತ 100% ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಒಂದೇ ದಿನದಲ್ಲಿ ನಮಗೆ ಕಲರ್ ಎಷ್ಟು ಚೇಂಜ್ ಆಗುತ್ತೆ ಅಂತ ನೋಡ್ಬೋದು ನೀವು ಕೂಡ. ಓನ್ಲಿ ರಾತ್ರಿ ಮುಚ್ಚಿಡುವಾಗ ಸ್ವಲ್ಪ ಇದು ಜಾಸ್ತಿ ಮುಚ್ಚಳದಿಂದ ಸ್ವಲ್ಪ ಕೂಡ ಹೊರಗಡೆ ಹವೆ ಹೋಗಬಾರ್ದು, ಆ ರೀತಿ ಮುಚ್ಚಿಡಬೇಕು. ಆಮೇಲೆ ಒಂದು ರಾತ್ರಿ ಆದಮೇಲೆ ನೋಡಿ ನಾನು ತೋರಿಸ್ತೀನಿ ತೆಗೆದು ನಿಮಗೆ. ಒಂದು ರಾತ್ರಿ ಇಷ್ಟೇ ಇಟ್ಟು ಕಪ್ಪಗಾಗಿರೋದು. ಇನ್ನೂ ನೀವು 4-5 ದಿವಸ ಇಟ್ಟರೆ ಏನು ಹೇಳ್ತೀರಾ ಸ್ನೇಹಿತರೆ, ಪೂರ್ತಿ ಕಪ್ಪಗಾಗ್ತಾನೆ ಬರುತ್ತೆ. ಇದರಲ್ಲಿ ನೀವು ಯಾವುದು ಬೇಕಾವುದು ಮೆಹಂದಿ ಮಿಕ್ಸ್ ಮಾಡ್ಕೊಂಡು ನಿಮ್ಮ ತಲೆಗೆ ಹಚ್ಕೋಬೋದು. ನೋಡಿ ಇದು ಮೆಹಂದಿ ರೆಡಿಯಾಗಿರೋದು ನೋಡಿ ಎಷ್ಟು ಕಪ್ಪಗಾಗಿರೋವಂಥದ್ದು. ನಾವು ಇನ್ನೂ ಇದು ಹಾಗೆ ಇಡ್ತಾ ಹೋದರೆ 2-3 ದಿವಸದವರೆಗೂ ಮತ್ತೆ ಜಾಸ್ತಿ ಕಪ್ಪಗಾಗುತ್ತೆ ಸ್ನೇಹಿತರೆ. ನ್ಯಾಚುರಲ್ ಆಗಿರುವಂಥದ್ದು ನಮಗೆ ಕಲರ್ ಸಿಗುತ್ತೆ ನೋಡಿ. ಈ ಥರ ನೀವು ಕೂಡ ಕಲರ್ಗಳು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ನೀವು ಎಷ್ಟು ಸರ್ತಿ ನಿಮ್ಮ ತಲೆಗೆ ಹಚ್ಚಿದ್ರೂ ಕೂಡ ಏನೂ ಎಫೆಕ್ಟ್ ಆಗೋದಿಲ್ಲ. ನೀವು ಕೆಮಿಕಲ್ ಇರುವಂಥದ್ದು ಹೇರ್ ಪ್ಯಾಕ್ ಹಚ್ಚಿದ್ರೆ 1 ವಾರ 2 ವಾರದಲ್ಲಿ ಹಚ್ಕೊಳ್ತಾ ಇದ್ದರೆ ಅದು ಏನಾಗುತ್ತೆಪ್ಪ ಅಂತ ಯೋಚನೆ ಮಾಡ್ತಿರ್ತೀವಿ. ಆ ರೀತಿ ಏನಿಲ್ಲ. ನ್ಯಾಚುರಲಾಗಿ ನೀವು ಎಷ್ಟು ಸರ್ತಿ ಕೂಡ ಹಚ್ತಾ ಬನ್ನಿ, ಇಲ್ಲ ದಿನಾಲೂ ಹಚ್ಕೊಳ್ಳಿ, ಏನೂ ಪರವಾಗಿಲ್ಲ ಸ್ನೇಹಿತರೆ. ನಿಮ್ಮ ಬಿಳಿ ಕೂದಲು ಶಾಶ್ವತವಾಗಿ ಕಪ್ಪು ಆಗ್ತಾ ಬರುತ್ತೆ ಸ್ನೇಹಿತರೆ. ಇವಾಗ ನಿಮಗೆ ತಲೆಗೂ ಕೂಡ ಹಚ್ಚಿ ತೋರಿಸ್ತೀನಿ ನೋಡಿ. ನನಗೆ ತಲೆ ಕೂದಲು ಎಲ್ಲೆಲ್ಲಿ ಸ್ವಲ್ಪ ಸ್ವಲ್ಪ ಬಿಳಿಯಾಗಿದೆಯಲ್ವ, ಅಲ್ಲಿ ನಾನು ಅದರಲ್ಲಿ ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಈ ರೀತಿ ಹಚ್ತಾ ಬರ್ತಾ ಇದ್ದೀನಿ ನೋಡಿ.
ಈ ಥರ ಹಚ್ಕೊಂಡು ಒಂದು 4 ಗಂಟೆಗಳ ಕಾಲ ಬಿಟ್ಕೋಬೇಕಾಗತ್ತೆ. 4 ಗಂಟೆಗಳಾದಮೇಲೆ ನೀವು ತಲೆ ವಾಶ್ ಮಾಡ್ಕೋಬೇಕು. ಯಾಕಂದರೆ 1-2 ಗಂಟೆಗಳ ಕಾಲಕ್ಕೆ ವಾಶ್ ಮಾಡಬಾರ್ದು. 4 ಗಂಟೆಗಳ ಕಾಲ ಬಿಟ್ಕೊಂಡು ನೀವು ಉಗುರು ಬೆಚ್ಚಗೆ ನೀರಿನಿಂದ ವಾಶ್ ಮಾಡ್ಕೋಬೇಕು. ಚೆನ್ನಾಗಿ ಕೂತ್ಕೊಳ್ಳುತ್ತೆ ತಲೆಗೂ ಕೂಡ. ಇದು ನೀವು ವಾರದಲ್ಲಿ 2-3 ಸತಿ ಯೂಸ್ ಮಾಡ್ತಾ ಬನ್ನಿ. ನಿಮ್ಮ ಕೂದಲು ಶಾಶ್ವತವಾಗಿ ಕಪ್ಪಾಗ್ತಾ ಬರುತ್ತೆ ಸ್ನೇಹಿತರೆ. ನೀವು ಕೂಡ ಖಂಡಿತವಾಗಿ ಈ ಹೇರ್ ಪ್ಯಾಕು ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ಖಂಡಿತವಾಗಿ ಇಷ್ಟ ಆದರೆ ನನಗೆ ವಿಡಿಯೋಗೂ ಕೂಡ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡ್ತಾ ಇರ್ಬೋದು ನನ್ನ ತಲೆಗೆ ಚೆನ್ನಾಗಿ ಎಲ್ಲೆಲ್ಲಿ ಬಿಳಿ ಕೂದಲಿದಲ್ಲೆಲ್ಲ ಹಚ್ತಾ ಇದ್ದೀನಿ. ಈ ಥರನೇ ನೀವು ಕೂಡ ಒಂದು ಕವರ್ನಿಂದ ಕೂಡ ಹಚ್ಕೋಬೋದು, ಇಲ್ಲಾಂದರೆ ಕೈ ಸಹಾಯದಿಂದ ಕೂಡ ಹಚ್ಕೋಬೋದು. ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ನ್ಯಾಚುರಲ್ ಆಗಿರುವಂಥ ಕಲರ್ ನೋಡಿ ಸ್ನೇಹಿತರೆ. ಯಾವುದೇ ಕೆಮಿಕಲ್ ಬಳಸದೇ ಮಾಡಿರುವಂಥ ಈ ಕಲರು ಖಂಡಿತವಾಗಿ ನಿಮಗೂ ಕೂಡ ಈ ರೀತಿ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಕಬ್ಬಿಣದ ಬಾಣಲೆಯಲ್ಲಿ ಮಾಡಿ ನೋಡಿ, ನಿಮಗೂ ಕೂಡ ಖಂಡಿತವಾಗಿ ರಿಸಲ್ಟ್ ಸಿಗುತ್ತೆ. ಹಾಗಿದ್ರೆ ಇವತ್ತಿನ ವಿಡಿಯೋ ಸ್ನೇಹಿತರೆ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗೋಣ. ಅಲ್ಲಿವರೆಗೂ ನಮ್ಮ ವಿಡಿಯೋಗೆ ಕಾಯ್ತಾ ಇರಿ. ಧನ್ಯವಾದ ಸ್ನೇಹಿತರೆ.